ಆನೇಕಲ್ ಪಟ್ಟಣದ ಲಕ್ಷ್ಮೀ ಥಿಯೇಟರ್ ರಸ್ತೆ ಎಂಬಿಟಿ ಲೇಔಟ್ ರಸ್ತೆಯಲ್ಲಿರುವ ಶ್ರೀ ಸಂಕುಲ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಕ್ಷರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 99% ಫಲಿತಾಂಶ ದಾಖಲಿಸಿ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಕೇರವರು ತಿಳಿಸಿದರು. ಶ್ರೀ ಸಂಕುಲ್ ಎಜುಕೇಷನ್ ಟ್ರಸ್ಟ್ನ ಅಡಿಯಲ್ಲಿ ಸ್ಥಾಪನೆಯಾದಂಥ ಅಕ್ಷರ PU ಡಿಗ್ರಿ ಕಾಲೇಜ್ ಉತ್ತಮವಾದಂಥ ಫಲಿತಾಂಶ ಕೊಟ್ಟಿದ್ದಾರೆ. ಸ್ಪೆಷಲಿ ಯಾಕಪ್ಪ ಈ ಮಾತು ಹೇಳ್ತಾ ಇದ್ದಾರೆ ಅಂದರೆ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು 80% ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಸರಿ ತುಂಬ ಒಳ್ಳೆಯ ಫಲಿತಾಂಶ ಕೊಟ್ಟು ಕಾಲೇಜಿಗೆ ಉತ್ತಮವಾದಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿನಿ ಮಮತಾ ಜಿಯವರು ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 579 ಶೇಕಡಾ 97% ಅಂಕಗಳನ್ನು ಗಳಿಸುವ ಮೂಲಕ ಕಾಲೇಜಿಗೆ ಪ್ರಥಮ ಸ್ಥಾನ ತಂದಿರುವುದಲ್ಲದೆ ತಾಲೂಕಿನಲ್ಲಿ ಉತ್ತಮ ಶ್ರೇಣಿ ಪಡೆದು ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ್ದಾರೆ. ಇವರು ಲೆಕ್ಕಶಾಸ್ತ್ರ ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಲಕ್ಷ್ಮೀ ದೇವಿ ಎಸ್ ಮಹಾಲಕ್ಷ್ಮಿ ಪಿ ರವರುಗಳು ಶೇಕಡಾ 95% ಅಂಕಗಳನ್ನು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. ಯಕ್ಷಿತಾ ಎಂ, ಭೂಮಿಕಾ ಎಂ ರವರು ವಿಜ್ಞಾನ ವಿಭಾಗದಲ್ಲಿ ಶೇಕಡಾ 95% ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಒಟ್ಟು 50 ವಿದ್ಯಾರ್ಥಿಗಳು ಶ್ರೇಷ್ಠ ದರ್ಜೆ ಹಾಗೂ 80 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿವಿಧ ವಿಷಯಗಳಲ್ಲಿ ಒಟ್ಟು 4 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಡಾಕ್ಟರ್ ವೀಣಾ ನಾಗರಾಜ್ ಕೇರವರು ಮಾತನಾಡಿ, ವಿದ್ಯಾರ್ಥಿಗಳ ನಿರಂತರ ಪರಿಶ್ರಮವೇ ಈ ಯಶಸ್ಸಿಗೆ ಕಾರಣ. ಕಾಲೇಜಿನಲ್ಲಿ ಕಳೆದ 10 ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ವಿಶೇಷ ತರಬೇತಿ ನೀಡಿದ್ದು ಹಾಗೂ JEE ನೀಟ್ ಪರೀಕ್ಷೆಗಳಿಗೆ ಪೂರಕವಾಗಿ ಬೋಧನೆ ಮಾಡಿದ್ದು ಈ ಸಾಧನೆಗೆ ಪೂರಕವಾಯಿತೆಂದರು. ಗುಣಮಟ್ಟಕ್ಕೆ ಹೆಸರುವಾಸಿಯಾದಂತಹ ಅಕ್ಷರ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಈ ವರ್ಷದ ರಿಸಲ್ಟ್ಸ್ ಹೆಮ್ಮೆಯನ್ನು ತಂದಿದೆ. ಸೊ ನಮ್ಮ ಕಾಲೇಜಿನ ಟಾಪರ್ ಮಮತಾ, ಸೊ ಈಕೆ 97% ಗಳಿಸಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರ್ತಾರೆ. ಹಾಗೆ ಯಕ್ಷಿತಾ 95% ವಿಜ್ಞಾನ ವಿಭಾಗದಲ್ಲಿ ತೆಗೆದು ಉನ್ನತ ಶ್ರೇಣಿಯಲ್ಲಿ ಪಾಸಾಗಿರ್ತಾರೆ. ಸೊ ಇವರೊಂದಿಗೆ ಸುಮಾರು 50 ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದು, ಉಳಿದಂತಹ ಎಲ್ಲ ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ. ಸೊ ಇವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಹರ್ಷಿತಾ ಮತ್ತು ಮಮತಾ ಅಕೌಂಟ್ಸಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರ್ತಾರೆ. ಹಾಗೆ ಮನೋಜ್ ಮತ್ತು ಪಲ್ಲವಿ ಕಂಪ್ಯೂಟರ್ ಸೈನ್ಸಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಅಭಿನಂದನಾರ್ಹರಾಗಿರ್ತಾರೆ. ಸೊ ಇಂತಹ ಉನ್ನತವಾದಂತಹ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾ ಇರತಕ್ಕಂತಹ ನಮ್ಮ ಸಂಸ್ಥೆಯಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಹಳ್ಳಿಗಳಿಗೂ ಸೌಲಭ್ಯವಿದೆ. ಅದರೊಂದಿಗೆ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಇದೀಗ ಏನು ಕೇಳ್ಪಡ್ತಾ ಇದ್ದೀವಿ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದಂತಹ ಒಂದು ರಿಸಲ್ಟ್ಸ್ ಬಂದಿದೆ ಅಂತ ಹೇಳಿ ಅಂತಹ ವಿದ್ಯಾರ್ಥಿಗಳನ್ನು ಹೆಚ್ಚು ಪ್ರೋತ್ಸಾಹಿಸೋದಕ್ಕೋಸ್ಕರ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಅವಶ್ಯಕತೆಯನ್ನು ಪರಿಗಣಿಸಿ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೇವೆ. ಸೊ ಅಂಥವರಿಗೆ ಬೇಕಾದಂತಹ ಒಂದು ಸೌಲಭ್ಯಗಳಿರೋದ್ರಿಂದ ಅವರು ಕೂಡಲೇ ಸಂಪರ್ಕಿಸಬೇಕು. ಹಾಗೆ ಡಿಸ್ಟಿಂಕ್ಷನ್ ಬಂದಂತಹ ಮಕ್ಕಳಿಗೆ 50% ರಿಯಾಯಿತಿ ಅಂತಕ್ಕಂಥದ್ದು ಕೇವಲ 10 ದಿನಗಳವರೆಗೆ ಇರುತ್ತೆ. ಸೊ ಆ 10 ದಿನಗಳ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕಾಗಿ ಸೂಚನೆ ಕೊಡಲಾಗ್ತಾ ಇದೆ. ಸೊ ಇದರೊಂದಿಗೆ ನಮ್ಮಲ್ಲಿ ಬರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಶ್ರೇಯಸ್ಸು, ಅದರ ಅಭಿವೃದ್ಧಿ, ಹಾಗೆ ಅವರ ಗುಣಮಟ್ಟ, ಹಾಗೆ ಉನ್ನತವಾದಂತಹ ಭವಿಷ್ಯಕ್ಕೋಸ್ಕರ ಅಕ್ಷರ ಕಾಲೇಜು ಸದಾ ದುಡಿತಾ ಇದೆ. ಇದಾಗಲೇ ನಮ್ಮ ವಿದ್ಯಾರ್ಥಿಗಳು ಅವರ ಫ್ಯೂಚರಲ್ಲಿ 10 ವರ್ಷಗಳ ನಮ್ಮ ಸುದೀರ್ಘ ಪಯಣವನ್ನು ಇದೀಗಾಗಲೇ ಮುಗಿಸಿದ್ದೇವೆ. ಸೊ ಅವರೆಲ್ಲರೂ ಸುಮಾರು ಇನ್ಫೋಸಿಸ್ ಆಗ್ಬೋದು, ಬಯೋಕನ್ ಆಗ್ಬೋದು, ಕೆಲವೊಬ್ಬರು ಡಾಕ್ಟರ್ ಆಗಿದ್ದಾರೆ, ಕೆಲವೊಬ್ಬರು ಗ್ರೇಟ್ ಎಂಜಿನಿಯರ್ಸ್ ಆಗಿದ್ದಾರೆ, ಲಾಯರ್ಸ್ ಆಗಿದ್ದಾರೆ, ಅಥವಾ ಕೆಲವೊಬ್ಬರು ಕಂಪನಿಗಳಲ್ಲಿ ನಿಯೋಜಿತರಾಗಿದ್ದಾರೆ. ಸೊ ಇಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಗುಣಮಟ್ಟದ ರೀತಿಯಲ್ಲಿ ಅಕ್ಷರ ತಯಾರು ಮಾಡ್ತಾ ಇದೆ. ಸೊ ಇದಕ್ಕೆ ಶ್ರಮಿಸ್ತಾ ಇರತಕ್ಕಂತಹ ಮ್ಯಾನೇಜ್ಮೆಂಟ್, ನಮ್ಮೊಂದಿಗೆ ಇರತಕ್ಕಂತಹ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಫಲಿತಾಂಶ ಅಂಗವಾಗಿ ಇಂದು ಕಾಲೇಜು ಆವರಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಆಡಳಿತ ಮಂಡಳಿಯವರು ಪರಸ್ಪರ ಸಿಹಿ ಹಂಚಿ ಸಂಭ್ರಮಿಸಿದರು. ಅಕ್ಷರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಪ್ರಸಕ್ತ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶಾತಿಯನ್ನು ಮುಕ್ತಗೊಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಶಿಸ್ತಿಗೆ ಹೆಸರಾಗಿರುವ ಈ ಸಂಸ್ಥೆಯು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಹೊಂದಿದೆ. ಕಾಲೇಜಿನಲ್ಲಿ ವಿವಿಧ ವಿಭಾಗಗಳಲ್ಲಿ ಪ್ರವೇಶಾತಿ ಲಭ್ಯವಿದೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಕ್ಷರ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು, ಲಕ್ಷ್ಮೀ ಥಿಯೇಟರ್ ರಸ್ತೆ, ದೂರವಾಣಿ ಸಂಖ್ಯೆ 7676911234 ಅಥವಾ 7676916688. Myself Akshita, I have scored 95% in second PUC, and I am very proud to share about this college. And my teachers have supported so much, and they have guided, and even if I asked any doubts at any time, they clarified me, and they are not feeling irritating about that, and they have supported every time. ಮತ್ತು ನಾನು ತುಂಬ ಸತಿ ಪ್ರಾಕ್ಟಿಕಲ್ಸಲ್ಲೆಲ್ಲ ಫುಲ್ಲು ಕನ್ಫ್ಯೂಸ್ ಆಗಿಬಿಡ್ತಾಯಿದ್ದೆ ಮತ್ತು ಫುಲ್ಲು ಶಿವರ್ ಆಗ್ತಿದ್ದೆ. ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದ್ಕೊತಿದ್ದೆ. ಬಟ್ ನಮ್ಮ ಬಯಾಲಜಿ ಟೀಚರ್ ಜಾನ್ಸಿ ಮ್ಯಾಮ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಮನೆಯಲ್ಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದ್ರು ಓದೋದಕ್ಕೆ. ಮತ್ತು ನಾನು ಡೈಲಿ 4 o'clock ಗೆದ್ದು ಓದ್ತಿದ್ದೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಇಲ್ಲಿರೋದಕ್ಕೆ ಕಾರಣ ಇನ್ನೊಂದೇನೆಂದರೆ, ನಮ್ಮ ಟೀಚರ್ಸ್ ಹೇಳಿರೋ ವರ್ಡ್ಸ್ ನಾನು ಜಸ್ಟ್ ಫಾಲೋ ಮಾಡಿದೆ ಅಷ್ಟೇ ಡೇ 1ಇಂದ. ಸೊ ಅದರಿಂದ ನನಗಿಷ್ಟು ಹೆಲ್ಪ್ ಆಗಿ ನಾನು ಇವಾಗ ಸೈನ್ಸ್ ಟಾಪರ್ ಆಗಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಫಸ್ಟು ನಾನು ಈ ಕಾಲೇಜಿಗೆ ಬಂದಿದ್ದೆ ಫಸ್ಟು ನೇಚರ್ ನೋಡಿ, ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಬಿಲ್ಡಿಂಗ್ ಎಲ್ಲ. ಮತ್ತು ಇನ್ನೊಂದೇನು ಅಂದರೆ, ಯಾವುದೇ ವೆಹಿಕಲ್ಸ್ ಏನೇ ನಾಯ್ಸ್ ಪೊಲ್ಯೂಷನ್ ಏನೂ ಇರಲಿಲ್ಲ. ಮತ್ತು ಒಳ್ಳೆ ವಾತಾವರಣ, ಒಂದು ಹಳ್ಳಿಯಲ್ಲಿ ಯಾವ ಥರ ಇರುತ್ತೆ ಆ ಥರ ಫೀಲಿಂಗ್ ಇತ್ತು. ಮತ್ತು ಟೀಚರ್ಸ್ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇದೆ ಇಲ್ಲಿ, ಆ್ಯಂಡ್ ಲ್ಯಾಬ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ಗೆ ವ್ಯಾನ್ ಫೆಸಿಲಿಟೀಸ್ ಎಲ್ಲ ಇದೆ. ನಮ್ಮನ್ನ ಸೇಫಾಗಿ ಕರ್ಕೊಂಡು ಬರ್ತಾರೆ. Myself, I am Pallavi A. I have scored 92% in science, and really I am very proud of this college, because when I come to this college I was very tensed. I was not even able to study at all, but this college has helped me a lot even in studies. Actually, the one thing that I felt unique in this college is they will give the equal importance to studies as well as to the education, and even comes to the sports and cultures too. You can see many prizes in this college. So who are pass out in the 10th standard, this is the best college I can prefer to you people, because you can see everything in this college, even from the environment to the faculties. They will help 24/7. And the personal I felt is that even some teachers has given their numbers too, so that even at home if I have any doubts, so I can clarify. And even in examination centers too, they have came each and every day. They have said all the best to each and every student, and they have helped not to be tensed and to give the best which we have read throughout the year. So I feel very proud. And even my parents, the first thing I would like to say is, even after every exam and test, they used to keep the parents meeting so that they can tell our plus and minus. So in that we can improve in which we are dull. Aishwarya, I have passed my 12th standard. I have chosen EBA-CS. In Akshara College, EBA-CS is the best, I can say. And if I have any doubt, teachers are there to help me out. And if I ask twice or thrice also, they are ready to teach me again. Then teachers are very supportive, and they are very caring also. Akshara is the best college and supportive. I thank Akshara PUC College. And I recommend you also to join Akshara PU College. It's very good, and you can learn. Akshara provides other opportunities also in cultural program. There are many activities are there to join, and Akshara give opportunity to show our talent in cultural program, in learning also. Good afternoon everyone. I am Nandini. So I chose the stream EBA-CS, and in second PUC I got 94%. And that's only because of the parent support and the teachers support. And I believe Akshara is the best college, and it is also the best college. It is provides many cultural activities, and also in sports. I'm also a sports girl. I play throwball, and we got many prizes. This college is the best. I recommend every student who passed 10th and second PUC to join to this college, and I'm very proud to be an Aksharian. Janu N. In this college I have joined from first PUC. I got in second PUC 93%. ನಾನು ಫಸ್ಟ್ಲಿ ಈ ಕಾಲೇಜಿಗೆ ಬರೋಕ್ಕೆ ಮುಂಚೆ ಎಲ್ಲ ಆನೇಕಲ್ ಸರೌಂಡಿಂಗಲ್ಲಿ ಎಲ್ಲ ಕಾಲೇಜು ಹೋಗಿ ಚೆಕ್ ಮಾಡಿದೆ.
ಅಟ್ ಲಾಸ್ಟ್ ನನಗೆ ಒಂದು ಸತಿ ಈ ಕಾಲೇಜಿಗೆ ವಿಸಿಟ್ ಕೊಡೋಣ, ಚೆನ್ನಾಗಿರುತ್ತೆ ಅಂತ ಅವಾಗ ಬಂದಿದ್ದೆ ನನಗೆ ಅಕ್ಷರ ಕಾಲೇಜನ್ನ ನೇಮು. ಆ್ಯಂಡ್ ಈ ಕಾಲೇಜಿಗೆ ಬಂದುಬಿಟ್ಟು ನಾನು ಫಸ್ಟ್ ನೋಡಿ ಇಂಪ್ರೆಸ್ ಆಗಿದ್ದೆ ಎನ್ವಿರಾನ್ಮೆಂಟ್. ನಮ್ಮ ಕಾಲೇಜ್ ಎನ್ವಿರಾನ್ಮೆಂಟ್ ಹೇಳ್ಬೇಕಂದ್ರೆ ಫುಲ್ಲಿ ಗ್ರೀನ್ ಆ್ಯಂಡ್ ಕಾಲೇಜೆಲ್ಲ ಫುಲ್ ಕ್ಲೀನಾಗಿ ಸೂಪರಾಗಿ ನನಗೆ ಫಸ್ಟ್ ಇಂಪ್ರೆಸ್ ಆಗಿದೆ ಕಾಲೇಜ್ ನೋಡಿ. ನೆಕ್ಸ್ಟ್ ನಾನು ಅಡ್ಮಿಷನ್ ಬ್ಲಾಕ್ಗೆ ಹೋದಾಗ ಚೇರ್ಮನ್ ಸರ್ ಆ್ಯಂಡ್ ಪ್ರಿನ್ಸಿಪಲ್ ಮ್ಯಾಮ್ ಅವರೇ ಸ್ವತಃ ಇದ್ದು ನಮಗೆ ಅಡ್ಮಿಷನ್ ಮಾಡಬೇಕಾದ್ರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ನೀನು ಇಲ್ಲಿ ತೊಗೊಂಡ್ರೆ ಈ ಥರ ನಾವು ಚೆನ್ನಾಗಿ ಓದಿಸ್ತೀವಿ ಅಂತೆಲ್ಲ ಹೇಳಿ ನಾನು ಇಲ್ಲಿಗೆ ಸೇರಿಕೊಂಡೆ. ಆದಮೇಲೆ ಫಸ್ಟ್ ಪಿ ಯುಗೆ ಬಂದಾಗ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಅಂತ ಏನು ಡಿಫರ್ ಮಾಡಲ್ಲ, ಇಬ್ರಿಗೂ ಸೇಮ್ ಚೆನ್ನಾಗಿ ಓದಿಸ್ತಾರೆ. ಆ್ಯಂಡ್ ಎಲ್ರಿಗೂ ಸೆಕೆಂಡ್ ಪಿ ಯು ಸಿಗೆ ಬಂದ ತಕ್ಷಣ ಸ್ಪೆಷಲ್ ಕ್ಲಾಸ್ ಇಡ್ತಾರೆ. ಮಾರ್ನಿಂಗ್ 8:30ಗೆ ಬಂದು ಎಲ್ರಿಗೂ ಟೀಚರ್ಸು ಕೂಡ ಅಷ್ಟೇ ಸಪೋರ್ಟ್ ಮಾಡಿ 8:30ಗೆ ಬಂದು ಅವರೂ ಕ್ಲಾಸಸ್ ಸ್ಟಾರ್ಟ್ ಮಾಡಿ, ಇನ್ನು ಎಕ್ಸಾಮ್ ಹಿಂಗೆ ಬರುತ್ತೆ, ಟಫ್ ಆಗಿ ಬರುತ್ತೆ ಅಂತ ಏನೂ ತೊಂದರೆ ಇಲ್ದಿರ ಎಷ್ಟೇ ಸತಿ ಕೇಳಿದ್ರು ನಮಗೂ ಫ್ರೀಯಾಗಿ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ. ಆಮೇಲೆ ಈವ್ನಿಂಗ್ ಕ್ಲಾಸಸ್ಸು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿ, ಯಾರಾದರೂ ಇದ್ದು ಫ್ಯಾಕಲ್ಟೀಸು ಇದ್ದು, ಆಮೇಲೆ ಪ್ರಿನ್ಸಿಪಲ್ ಮ್ಯಾಮು ಇದ್ದು ನಾವು ಹೋಗೋವರೆಗೂ ಚೆನ್ನಾಗಿ ಕೇರ್ ತೊಗೊಂಡು, ಮತ್ತು ಲೋಕಲ್ಸ್ ಇರೋರಿಗೆಲ್ಲ ವ್ಯಾನ್ ಫೆಸಿಲಿಟಿ ಮಾಡಿ ಅವ್ರಿಗೂ ಚೆನ್ನಾಗಿ ಅವ್ರನ್ನ ಕಳಿಸ್ಕೊಡ್ತಾರೆ. ಆ್ಯಂಡ್ ರೆಫರ್ ಮಾಡೋದಂದರೆ ಇಡೀ ಆನೇಕಲ್ ಲೊಕ್ಯಾಲಿಟಿಯಲ್ಲಿ ಅಕ್ಷರ ಕಾಲೇಜ್ ಇಸ್ ದ ಬೆಸ್ಟ್ ಟು ಜಾಯಿನ್ ಎವ್ರಿ ಒನ್. ಐ ರಿಕ್ವೆಸ್ಟ್ ಆಲ್ ಟು ದಿಸ್ ಕಾಲೇಜ್ ಅಕ್ಷರ. ಥ್ಯಾಂಕ್ ಯು. ಇಲ್ಲಿ ಡಿಗ್ರಿ ನಾನೀಗ 94% ಸೆಕೆಂಡ್ ಪಿ ಯು ಸಿ ಇಲ್ಲಿ ಮಾಡಿದ್ದೀನಿ. ಇಲ್ಲಿ ನಮ್ಮ ಅಕ್ಷರ ಕಾಲೇಜಲ್ಲಿ ಡಿಗ್ರಿನೂ ಇದೆ, BA BCA BSc BBA BA ಎಲ್ಲ ಇದೆ. ನಾನು ಬೇರೆ ಯಾವ ಕಾಲೇಜು ಬೇಡ, ಇದೇ ಕಾಲೇಜಲ್ಲಿ ಇನ್ನೂ ಕಂಟಿನ್ಯೂ ಮಾಡಿ ನಾನು 3 ಇಯರ್ಸ್ ಇಲ್ಲೇ ಕಂಪ್ಲೀಟ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು ಹೋಗ್ಬೇಕಂತ ಇದೇ ಕಾಲೇಜಲ್ಲಿ BCA ಚೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಇದೇ ಕಾಲೇಜಿಗೆ ಸೇರ್ತೀನಿ ನಾನು. ನನ್ನ ಹೆಸರು ಭಾವನಾ. ನಾನು ಫಸ್ಟ್ ಈ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ನಾನು 10th ಓದಿತ್ತು APS ಅಲ್ಲಿ ನನ್ನ ಪರ್ಸೆಂಟೇಜ್ 75 ಅಷ್ಟೇ ನಾನು ರೀಚ್ ಆಗಿದ್ದಿತ್ತು. ಆಮೇಲೆ ನಮ್ಮಮ್ಮ ನಮ್ಮಣ್ಣ ಎಲ್ಲ ಬೇರೆ ಬೇರೆ ಕಾಲೇಜ್ ಸಜೆಸ್ಟ್ ಮಾಡ್ತಿದ್ರು. ನಮ್ಮಣ್ಣ ಅಕ್ಷರ ಚೆನ್ನಾಗಿದೆ ಬಿಕಾಸ್ ಅವನು ಓದಿತ್ತು ಇದೇ ಕಾಲೇಜಲ್ಲೇ. ಆಮೇಲೆ ನಮ್ಮಣ್ಣ ಅಕ್ಷರ ಕಾಲೇಜಲ್ಲಿ ಓದಿ ಈ ಸರೌಂಡಿಂಗ್ ಮತ್ತು ನಮ್ಮ ಟೀಚರ್ಸ್ ಎಲ್ಲ ಯಾವ ಥರ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಾರೆ ಅದೆಲ್ಲ ನಮ್ಮ ಮಮ್ಮಿಗೆ ಹೇಳಿದಾಗ ನಮ್ಮಮ್ಮ ಸಜೆಸ್ಟ್ ಮಾಡಿದ ಕಾಲೇಜೇ ಅಕ್ಷರ ಕಾಲೇಜ್. ಇಲ್ಲಿ ಬಂದು ನಾನು ಸ್ಕೋರ್ ಮಾಡಿರೋವಂಥ ಪರ್ಸೆಂಟೇಜ್ 92. ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮ್ಮೆಲ್ಲ ಟೀಚರ್ಸ್. ಬಟ್ ನಾನು ಓವರ್ ಕಾನ್ಫಿಡೆನ್ಸಿಂದ 92 ತೆಗೆದೆ. ನಾನು ಇನ್ನೂ ಟ್ರೈ ಮಾಡಿದ್ದಿದ್ರೆ 97 ಈ ಥರ ಕ್ರಾಸ್ ಆಗ್ತಿದೆ. ನಮಸ್ತೆ ಎಲ್ರಿಗೂ. ಅಕ್ಷರ PUC ಮತ್ತು ಪದವಿ ಕಾಲೇಜಿನಿಂದ ಎಲ್ಲ ತಾಲೂಕಿನ ಸೆಕೆಂಡ್ PUC ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಹಾಗೆ ನಮ್ಮ ಅಕ್ಷರ ಕಾಲೇಜು ಅಕ್ಷರ PUC ಕಡೆಯಿಂದ 98.5 ಈ ಬಾರಿ ಉತ್ತಮವಾದಂತಹ ಉತ್ತೀರ್ಣತೆಯಿಂದ ನಮ್ಮ ಕಾಲೇಜು ತಾಲೂಕಿನಲ್ಲಿ ಉನ್ನತವಾದಂತಹ ಹೆಸರನ್ನು ಗಳಿಸಿದೆ. ಸೊ ಇಂತಹ ಒಂದು ಫಲಿತಾಂಶಕ್ಕೆ ಶ್ರಮಿಸಿದಂತಹ ಮ್ಯಾನೇಜ್ಮೆಂಟ್, ಸ್ಟಾಫ್ ಹಾಗೂ ನಾನ್ ಟೀಚಿಂಗ್ ಸ್ಟಾಫ್ ಹಾಗೆ ನಮ್ಮ ಪೋಷಕರು ಹಾಗೂ ವಿದ್ಯಾರ್ಥಿಗಳೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈಗಾಗಲೇ ನಮ್ಮಲ್ಲಿ PUC ಮತ್ತು ಪದವಿ ಕಾಲೇಜಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ದಾಖಲಾತಿಗಳು ಇದಾಗಲೇ BCom, BBA, BCA, BSc ಹಾಗೂ BA ಕೋರ್ಸ್ಗಳಿಗೆ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದಾರೆ. ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ದಾಖಲಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು 10ನೇ ತರಗತಿಯ ರಿಸಲ್ಟ್ಸ್ ಸದ್ಯದಲ್ಲೇ ನಿರೀಕ್ಷೆ ಮಾಡ್ತಾ ಇದ್ದಾವೆ. ತದನಂತರ ಅವರಿಗೆ PUCಯಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದಲ್ಲಿ ದಾಖಲಾತಿಗಳು ನಡೀತಾ ಇದೆ. ಸೊ ಉತ್ತೀರ್ಣರಾದಂತಹ ಅಥವಾ ಶ್ರೇಷ್ಠ ಅಂಕಗಳನ್ನು ಪಡೆದ ಉತ್ತೀರ್ಣರಾದಂತಹ ಅಂದರೆ ಡಿಸ್ಟಿಂಕ್ಷನ್ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗವಾದಂತಹ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ, ಡಿಸ್ಟಿಂಕ್ಷನ್ ಬಂದಿರತಕ್ಕಂತಹ ಮಕ್ಕಳಿಗೆ 50% ಫೀ ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ತಾಲೂಕಿನಲ್ಲಿ ಓದಿರ್ತಕ್ಕಂತಹ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥ ಮಕ್ಕಳಿಗೆ 50% ಡಿಸ್ಕೌಂಟ್ ಫೀಸನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ ಮ್ಯಾನೇಜ್ಮೆಂಟ್ ಕಡೆಯಿಂದ. 10th 50%, ಹಾಗೆ ಡಿಗ್ರಿಯಲ್ಲೂ ಸಮೇತ 50% ಫೀ ರಿಯಾಯಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಅಕ್ಷರ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಾಖಲಾತಿಗಳು ಇದಾಗಲೇ ಪ್ರಾರಂಭವಾಗಿದೆ. ಇಂತಹ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂತಹ ನಮ್ಮ ಕಾಲೇಜು ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಒಂದು ಕಾಲೇಜು ಅಂತ ಹೇಳ್ತೇವೆ. ಯಾಕೆ ಅಂದರೆ ಇಲ್ಲಿ ಭದ್ರತೆ, ಸುರಕ್ಷತೆ. ಯಾಕೆಂದರೆ ಈಗ ಪೋಷಕರು ಬಯಸ್ತಕ್ಕಂಥದ್ದು ಭದ್ರತೆ ಮತ್ತು ಸುರಕ್ಷತೆ. ಅಂತಹ ಒಂದು ಸುರಕ್ಷತೆಗೆ ಹೇಳಿ ಮಾಡಿಸಿದಂತಹ, ಹಾಗೆ ಎಲ್ಲ
ಕಡೆಯೂ ನಮ್ಮ ಕಾಲೇಜಿನಲ್ಲಿ CC ಕ್ಯಾಮ್ರಾ ಆಗ್ಬೋದು, ಸ್ಪೀಕರ್ಸ್ ಆಗ್ಬೋದು, ಅಥವಾ ಇನ್ನಿತರ ಸಿಬ್ಬಂದಿ ವರ್ಗದ ಒಂದು ಮೇಲ್ವಿಚಾರಣೆಯಲ್ಲಿ ಕಾಲೇಜು ನಡೀತಾ ಇದೆ. ಇದರೊಂದಿಗೆ ಕಾಲೇಜಿನಲ್ಲಿ ಕ್ಯಾಂಟೀನ್ ವ್ಯವಸ್ಥೆ, ಲೈಬ್ರರಿ, ಸ್ಪೋರ್ಟ್ಸ್ ಹಾಗೆ ಇನ್ನಿತರ ಕರಿಕ್ಯುಲರ್ ಆಕ್ಟಿವಿಟೀಸ್ ಸಮೇತ ನಮ್ಮಲ್ಲಿ ನಡೀತಾ ಇರೋದ್ರಿಂದ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತೇನೆ. ಸೊ ಇಂತಹ ಒಂದು ಉತ್ತಮವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಸಂಕುಲ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೂ ಸಮೇತ ಇಷ್ಟಪಡ್ತೇನೆ.